ಸಹೋದರ ಮಾವ ಸ್ವರ್ಗ ಹೀಗಿರುವಲ್ಲಿ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯಾದಿ ಸಕಲ ಈಶ್ವರನೆಲ್ಲ ಕಳೆದುಕೊಂಡು ಕಾಡಿನಲ್ಲಿ ಅನಾಗರಿಕರಿದ್ದು ವಾಸ ಮಾಡುತ್ತಿದ್ದ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವಂತೆ ನೋಡಿದರೆ ಇವರ ಅಟ್ಟಹಾಸ ಎಷ್ಟಿರಬಹುದೆಂದು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ, ಯುದ್ಧವೇ ಯುದ್ಧ? ಯುದ್ಧವೆಂದರೆ ನನ್ನ ಭುಜದ ರೇಖೆಗಳು ಪಕ್ಕಪಕ್ಕನೆ ಕುಣಿಯಲಾರಂಭಿಸಿ ನನ್ನ ಬಳಿ 11 ಅಕ್ಷೋಣಿ ಸೈನ್ಯಗಳು, ಅದರ ಹಿಡಿತಕ್ಕೆ ಸಿಕ್ಕಿದ್ದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯಂತೆ ನಚ್ಚುಗುಜ್ಜಾಗಿ ಹೋಗುವುದು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಷ್ಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಉಚ್ಚರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನನಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮರದೇ ಮಾಡುತ್ತಿರುವರು. ಯಾರು?
ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಸರ್ವಶ್ರೇಷ್ಠನಾದ ಈ ರಾಜಾದಿರಾಜ ದುರ್ಯೋಧನ ಇರುವಲ್ಲಿ ಆ ಗೋಪಾಲ ಪುರುಷ ಶ್ರೇಷ್ಠನೇ ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದಂತೆ ಹೋದ್ರೆ ಹೋಗಲಿ ಬಿಡು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಬರುತ್ತೀನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಾರೆ? ಓ ಚಿಕ್ಕಪ್ಪ ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆ? ಅದನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ಬಲವಂತನಿಗೆ ನ್ಯಾಯವೋ ಅಧೀನವೋ ಅಥವಾ ಸರ್ವರಿಗೂ ನ್ಯಾಯವೋ ಅಧೀನವೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದು. ನಿನ್ನ ಬುದ್ಧಿಯು ಹೀಗೆ ಈ ರೀತಿ ವಿಕಲ್ಪವಾಗಿ ತೋರುತ್ತಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ನನಗೆ ಓರ್ವ ದಾಸಿ ಪುತ್ರನ ನೀಚುವುದು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನೆಂದು ಗೌರವ ಕೊಟ್ಟ ಮಾತ್ರಕ್ಕೆ ಸಭೆಯಿಂದ ನರಿಯದೆ ಬಾಯಿಗೆ ಬಂದಂತೆ ಮಾತನಾಡಿದ ವಿದುರನ್ನು ಮೊದಲು ಈ ಸಭೆಯಿಂದ ಹೊರಗೆ ತಪ್ಪಿಬಿಡು. ವಿಮಿಸಿದೆಯಾದರೂ ಗುರು ಸಾಮ್ರಾಟನ ಸರಿವಂತಾದೆಯ ಗುರು ಸಾಮ್ರಾಟನ ಸರಿವಂತಾದೆ ಗೌರವಂತಾದೆಯಿಂದಲೂ ಈ ಬಳಿ ವೀರ ಗೌರವೇಶ್ವರನಿಂದ ಗೌರವಂತಾದೆಯಿಂದಲೂ ಈ ಬಳಿ ವೀರ ಗೌರವೇಶ್ವರನಿಂದ ನೀಡಿದ ಶಬ್ದಗಳಾಡಿದೆಯೋ ಅಪ್ಪಳಿಸುವೆ ಶಬ್ದಗಳಾಡಿದೆಯೋ ಅಪ್ಪಳಿಸುವೆ ಸದಾ ದಂಡದಿ ಏನು ನುಡಿದೆಯತ್ತ ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಇದು ಈ ಗದಾದಂಡದಲ್ಲಿ ನಿನ್ನ ಮೊಗವನ್ನು ಕಿತ್ತು ಬಿಡುತ್ತೇನೆ. ಮೊದಲು ಈ ಸಭೆಯನ್ನು ಬಿಟ್ಟು ತೊಲಗು ಪಾಪಿ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನಿನ್ನಂತವರಿಗೆ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ಕೇಳು ದುರ್ಯೋಧನ, ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆ ಭೀಮನು ತೊಡೆಯನ್ನು ಪ್ರವೇಶಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಕುವೆನು. ನಾಶವಾಗು ನೀಚ. ಪ್ರಮಾದವಾಯಿತು ದುರ್ಯೋಧನ, ಈ ಪೂಜ್ಯರಾದ ವಿದುರನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗಿತ್ತು. ಕರ್ಣ, ಈತನ ಗುಡ್ಡ ಬೆದರಿಕೆಗೆ ನೀನು ಎದುರಂತವಾಯಿತೆ. ಈ ವಿದುರನು ಬಿಲ್ಲನ್ನು ನುಡಿದು ಇಂದು ತಾನು ಯುದ್ಧವನ್ನು ಮಾಡುವನು. ಈತನಿಂದ ಆಗತಕ್ಕದ್ದೇನಿದೆ ಹೋದರೆ ಹೋಗಲಿ ಬಿಡು. ಈಗ ಸಭೆಯಲ್ಲಿರುವ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದುರಿದ್ದು ಗೌರವವನ್ನೇ ಕೊಟ್ಟಿದ್ದೆ ಆದರೆ ಅಂತ ಅವರನ್ನು ಈ ಸಭೆಯಿಂದ ಹೊರಗೆ ದಬ್ಬಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕೆಂದಲ್ಲವೇ ಇಲ್ಲಿ ಸಿದ್ಧವಾಗಿರುವುದೇ? ಸಿದ್ಧವಿರುವುದು ಅಗ್ರಜ. ಎಲ್ಲಿ ಕೊಡುವನಾಗು, ತೆಗೆದುಕೊಳ್ಳಿ ಅಗ್ರಜ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಏನು ಭೀಷ್ಮ ದ್ರೋಣ ವಿದುರಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಭೂಮಿಯನ್ನು ಮೆಟ್ಟಿದರೆ ತಾನಾಗಿ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡಿದೆ. ಯೋಗಮಾಯೇ ಕ್ಷಣಕಾಲ ಜಾಗೃತಳಾಗ.
ಛೆ, ಛೆ! ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ಇಷ್ಟು ಆತುರವಾಗಿ ಬಂದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೆನಲ್ಲ. ಕೃಷ್ಣ, ನಿನ್ನಂತಹ ಡಾಂಬಿಗನನ್ನು ಸತ್ಕರಿಸಷ್ಟು ಮತಿ ಏನನ್ನಲ್ಲ ಈ ದುರ್ಯೋಧನ. ನಿನ್ನಲ್ಲಿ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರಿಶೀಲಿಸಿದಷ್ಟೇ. ಆಗೊಂದು ವೇಳೆ ನಮಸ್ಕರಿಸಿದೆ, ಆದರೆ ಅದು ಈ ಭೂಮಾದ ಎಂದು ತಿಳಿ, ಅದು ನಿನಗಲ್ಲ. ಬಂದದ್ದಾಯಿತು ಕೃಷ್ಣ, ಈ ಪೀಠವನ್ನು ಅಲಂಕರಿಸುವನಾಗು. ಆಗಬಹುದು ಸುಯೋಧನ. ಕೃಷ್ಣ, ಭಾವ, ನಿನಗೆ ನರ್ತಕಿಯರ ನರ್ತನವೆಂದರೆ ಬಲುಮಮತೆ ಅಲ್ಲವೇ? ಇರಬಹುದೇನೋ, ಇದ್ದೇ ಇದೆ. ಸಹೋದರ ಅಗ್ರಜ, ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಬು ಪರಾಜೇಶ್ವರ, ಕರುಣಾಳು ಕುರುಬು ಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಕರುಣಾಳು ಕುರುಬು ಪರಾಜೇಶ್ವರ. ಬಲೆ ನರ್ತಕಿಯರೇ, ಬಲೆ. ಭಾವ, ಅಗ್ರಜ. ಭಾವ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾತ್ಮ, ಸೋದರ ಮಾವನ ಗೌರವೇಶ್ವರ, 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 ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ
ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣದ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದಿ ಕೊಳಲನಾದದಿ ಜಗವನೆ ಮರುಳುಗೊಳಿಪ ಹರಿ ಮುರಾರಿ ಹರಿ ನರ್ತಕಿಯರೇ, ಸಾಕು ನಿಲ್ಲಿಸಿ. ಈ ನಂದು ಗೋಪಾಲನ ಮಗಳಲ್ಲೂ ಇದು ದ್ವಾರಕೆಯಲ್ಲ, ಈ ಅಖಂಡ ಸಾಮ್ರಾಜ್ಯ, ಈ ಕೌರವೇಶ್ವರ ಸಾಮ್ರಾಜ್ಯ. ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಭೀಮನೆ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಳಗೆ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಳಗೆ ಗದದಾರಿ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ದಿನ ಕದಕ ಜನ ದಿನ ಕದಕ ಜನ ದಿನ ಕದಕ ಜನ ದಾಮ್ 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 ದಿಗುತಕ ತತಕ ದಿಗುತಕ ತತಕ ದಿಗುತಕ ತತಕ ದಾಮ್ 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 ತತ ಕದಕ ಜನ ತತ ಕದಕ ಜನ ತತ ಕದಕ ಜನ ದಾಮ್ 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 ತಿರುಗಡದಾಮ್ ತಕ ಜನ ತಿರುಗಡದಾಮ್ ತಕ ಜನ ತಿರುಗಡದಾಮ್ ತಕ ಜನ ದಾಮ್ 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 ತಿರುಗಡ 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 ದಾಮ್ ದಾಮ್ ದಾಮ್
kajano tam tam tam. Dimita kajano tam tam tam. Tadim ta tam tam tam. Thalang ko ta kajano tam tam tam. Ale. Thalang ko ta kajano tam tam tam. Thalang ko tam tam tam. Ralang ko tam tam tam. Talang ko tam tam tam. Taga dimeda kajano ರಾಜೇಶ್ವರ ರಾಜೇಶ್ವರ ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಡೆಸಲ್ಪಡಬೇಕಾದುದರಿಂದ ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ನೀವು ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಹಾತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ನೀವು ಈ ರೀತಿ ಮಾಡದಿದ್ದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃ ಮೂರ್ತಿಯನ್ನು ತೋಯಿಸುವಿರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸ್ನೇಹಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿಯಾದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯ ದ್ರೌಪದಿಯ ವಸ್ತ್ರಾವಹರಣ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸಂಧಿಯ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ
ಸ್ವತಂತ್ರರಾರೋ ಭಾರತ ಭೂಮಿಗೆ ಸ್ವತಂತ್ರರಾರೋ ಗುರುಕುಲಕ್ಕೆ ಗುರು ದ್ರೋಣರೇ ಗುರುಕುಲಕ್ಕೆ ಗುರು ದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯ ಆಳಿದವರೆಲ್ಲ ಮರಳಿ ಬರರೋ ಧರಣಿಯ ಆಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲ ಅಂಗಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಸಹೋದರ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ಹಾಗೂ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನೀಡಿರುವ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದಿರಲ್ಲವೇ? ಅದರಂತೆ ನಡೆದುಕೊಳ್ಳುತ್ತೀರ ಎಂದು ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ, ದುಡುಕಿನ ತೋಗುಡವ ಕೊರೆನೀದರಣೆಪ, ದುಡುಕಿನ ತೋಗುಡವ ಕೊರೆನೀದರಣೆಪ, ಅರೆಯಳು ಖ್ಯಾತಿಯ ಪಡನಿ ಕುರುಪ, ದರೆಯಳು ಖ್ಯಾತಿಯ ಪಡನಿ ಕುರುಪ, ದುಡುಕಿನ ತೋಗುಡವ ಕೊರೆನೀದರಣೆಪ. ಸಾಧಿಸದಿರು ಚಲ ವೈರ್ಯವ ಮರೆತು, ಸಾಧಿಸದಿರು ಚಲ ವೈರ್ಯವ ಮರೆತು, ಜ್ಞಾತಿಗಳೆನಿಸಿದ ಪಾಂಡು ತನುದರಳು, ಜ್ಞಾತಿಗಳೆನಿಸಿದ ಪಾಂಡು ತನುದರಳು, ನೀಡು ಸಂಗದಲ್ಲಿ ಮುರವೈರಿಗೆ ಶಾಂತಿ, ನೀಡು ಸಂಗದಲ್ಲಿ ಮುರವೈರಿಗೆ ಶಾಂತಿ, ಹಿತವ ಬಯಸುವ ಹಿರಿಯರಳು, ಹಿತವ ಬಯಸುವ ಹಿರಿಯರಳು, ದುಡುಕಿನದು ಕುಲವ ಕೊರಲಿದರಣೆಪ, ದರೆಯಳು ಖ್ಯಾತಿಯ ಪಡಲಿ ಕುರುಪ, ದುಡುಕಿನದು ಕುಲವ ಕೊರಲಿದರಣೆಪ. ಕುಮಾರ ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು.
ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅಭಿಮತದಿಂದ ಬಾಳಿ, ಇದೇ ನನ್ನ ಅಭಿಮತ. ಆತ ಕುಮಾರ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋಸ್ತೆಗಳಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಅಂದರೆ ಸ್ವಂತ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನ್ನೆಷ್ಟು ಅಧಿಕಾರವಿದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರವಿದೆ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ ಯಾರು? ಓ, ದಾಸಿಪುತ್ರ ವಿದುರ. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನಮ್ಮ ರೋದನವು ಅರಣ್ಯ ರೋದನವೇ. ಕೇಳು, ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮ ಕರ್ತವ್ಯ. ಗುರು ದ್ರೋಣರು, ಪಿತಾಮಹ ದ್ರೋಣರು, ಗುರು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಅದೇ ನನ್ನ ಅಭಿಮತ. ಎಲ್ಲೋ ವಿದುರ, ಒದರದಿರಲೋ ವಿದುರ ಸದರದೆ, ನುಡುಗಿ ಒದರದಿರಲೋ ವಿದುರ ಸದರದೆ. ವಿದುರ, ಒದರದಿರಲೋ ವಿದುರ ಸದರದೆ, ನುಡುಗಿ ಒದರದಿರಲೋ ವಿದುರ ಸದರದೆ. ವಿದುರ, ನರಿದು ಈ ಗೌರವ ನುಡಿದೆಯಾದೊಳೆ ಇರಿದು ಕೊಲ್ಲಲಿ ಕಟ್ಟಗಳು. ನುಡಿದೆಯಾದೊಳೆ ಇರಿದು ಕೊಲ್ಲಲಿ ಕಟ್ಟಗಳು. ಒದರದಿರಲೋ ವಿದುರ ಸದರದೆ, ನುಡುಗಿ ಒದರದಿರಲೋ ವಿದುರ ಸದರದೆ. ಕಪ್ಪಲಿಯ ಮಗನೇನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ಬೆಳದಿ. ಕಪ್ಪಲಿಯ ಮಗನೇ ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವ ಬೆಳದಿ. ನಡುವೈರಿ ಪಾಂಡವರ ಪರವಹಿಸಿ ಕಲದಂತನೆಲ್ಲ ಗುರುಗಳಿಗೆ ಧಿಕ್ಕರಿಸಿ. ನಡುವೈರಿ ಪಾಂಡವರ ಪರವಹಿಸಿ ಕಲದಂತನೆಲ್ಲ ಗುರುಗಳಿಗೆ ಧಿಕ್ಕರಿಸಿ, ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದೆ, ನುಡುಗಿ ಒದರದಿರಲೋ ವಿದುರ ಸದರದೆ. ಗೌರವನ ಗೌರವನ ನುಡಿದೆಯಾದೊಳೆ ಎರಿದು ಕೊಲ್ಲಲಿ. ನುಡಿದೆಯಾದ
ದುಡುಕರು ಒದರದಿರಲು ವಿದುರ ಸದರದೆ ದುಡುಕು ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ. ಇಲ್ಲೋ ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಿಲ್ಲ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿದ್ದೇನು? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವೇ ಬಯಸಿದೆ. ಆದರೆ ಈ ನಿನ್ನ ಮರಳು ಮಾತಿ ಒಡಂಬಡುವ ಬುದ್ಧಿನ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತವೇ ಹೊರತು ಸ್ವಾಭಿಮಾನ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಸೆದ ದುರ್ವಿಮಾನ. ನೀನು ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ನಾನು ಅದನ್ನು ಬಲ್ಲೆ. ಸಾಕು ಮಾಡು ನಿನ್ನ ವಾಗ್ಪಟತ್ವ. ಏನಂದೆ? ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಸೆಯ ದುರಾಭಿಮಾನವೇ? ಹಾಗಲ್ಲ ಕೃಷ್ಣ, ಕೇಳು. ಭರತ ಕಂಡವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸು ತೀರ್ಪ ಎನಗದಾರು ಬಂಡ ಭೀಮನ ಗುಂಡಿಯ ಸೀಳಲು ಬಂದ ಗೈದಿಹ ಜನಗದಾರು ಸಾಟಿ. ಬಂಡ ಭೀಮನ ಗುಂಡಿಯ ಸೀಳಲು ಬಂದ ಗೈದಿಹ ಎನ್ನನು ಜನಗದಾರ ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸೇ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬುದನ್ನು ಪಡೆದ ಈ ಜನರಿಗದಾರು ಸಾಟಿ. ಅಸಮ ಬಲಶಾಲಿಗಳು, ಅಸಮ ಬಲಶಾಲಿಗಳು, ಭೀಷ್ಮ ದ್ರೋಣಾದಿಗಳು ಸಾಹಸದಿಂಸದೆ ಬಡವರು ಮಕುಟ ಮರ್ದನರು. ಕೃಷ್ಣ, ಕೃಷ್ಣ, ಕೃಷ್ಣ ಏನಂದೆ? ಈ ಕೌರವೇಶ್ವರನ್ನೇ ಸದೆ ಬಡಿಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಗ್ರಹ. ನನ್ನ ಪ್ರಾಣಮಿತ್ರನಾದ ಕರ್ಣನನ್ನು ಒಲಿಸಬೇಕೆಂದರಲ್ಲವೇ ಆ ನಿನ್ನ ಪಾರ್ಥ? ಅದು ದುರಹಂಕಾರ. ಕೃಷ್ಣ, ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿದ್ರಲ್ಲವೇ ಆ ಪಾಂಡವರು? ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ದೊಡ್ಡ ಪತಾಕೆ ನೋಡಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ಕೃಷ್ಣ, ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂದು ಬೊಬ್ಬೆ ಹೊಡಿತಿರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರೆ ಸರಿ, ಈ ಕೌರವ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಗಂಡ ಚೋಡಿಗೆ ಪ್ರಯೋಜನ ಇಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬಿರುಗಳ ಮಾತುಗಳಿಂದ ಏನು ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ನಾಡು ತೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯದಳು. ನಾಡು ತೊರೆಯದು ಕಾಡಿಗೋಗಲಿ ಸೇರಲಾಗದಿ
ರಾಜ್ಯದಲ್ಲೂ ಕಷ್ಟ ಪಾಂಡವರ ಮುಷ್ಟಿಯಿಂದಲೇ ಕಟ್ಟಿ ಬರಬೇನಾದರೆಯೊಳಗೆ ಕಷ್ಟ ಪಾಂಡವರ ಮುಷ್ಟಿಯಿಂದಲೇ ಕಟ್ಟಿ ಬರಬೇನಾದರೆಯೊಳಗೆ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬಡ ಬಡ ಬಲು ಬೇಸರವೋ ಕೃಷ್ಣ ಹೊಕ್ಕೆ ಬರುವ ಆಕ್ರೋಶವನ್ನು ಮೆಟ್ಟಿ ನಿಲ್ಲಬಲ್ಲೆ ಎದುರು ಬಿದ್ದ ಎರಾಳಿಗಳ ಸೊಕ್ಕಡಿರಿಸಬಲ್ಲೆ ಆದರೆ ಇಂಥ ಯುದ್ಧ ಬಿರುಗಳ ಮಾತುಗಳನ್ನು ಮಾತ್ರ ಸಹಿಸಲಾರೆ ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸೇನಾ ಸಭಾವನ್ನೇ ಕಾಲಕ್ಕೆ ಗಿಡಬೇಡಬಲ್ಲ ಗಂಡುಗಳು ನಾವೆಂದು ತಿಳಿ ಈ ದುರ್ಯೋಧನ ದುಶ್ಯಾಸನನು ಸದಾ ಸಿದ್ಧ. ಹೋಗು, ಆ ನಿನ್ನ ಗದಿ ಕೆಟ್ಟ ಪಾಂಡವರಿಗೆ ತಿಳಿಸಿಬಿಡು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಾಗೆಯೇ ತೀರದೆ ಹೊರತು ಈ ರಾಧೆಯನಿಗೆ ಮೃಷ್ಟಾನವೂ ರೂಪಿಸುವುದಿಲ್ಲ. ಚಲಿಸದೋ ರಾಧೆಯನ ಪಂಥ ವ್ಯರ್ಥ ನುಡಿಗಳೇ ಚಲಿಸದೋ ರಾಧೆಯನ ಪಂಥ ವ್ಯರ್ಥ ನುಡಿಗಳೇ ಮತಿಗೆಟ್ಟು ನುಡಿವಿರೇಗೆ ಮಹಾರಥಿಕರೆಂದೆನಿಸಿ ದುರುಳ ಪೋರ್ತನ ಚಿರವ ಹರಿವ ತನಕ ಆ ದುರುಳ ಪೋರ್ತನ ಚಿರವ ಹರಿವ ತನಕ ಶಾಂತಿಯೇ ಏ ಅಂಗಾಧಿಪಗೆ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಸುವಿಯಾ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಪಾಂಡು ತನೆಯರ ಹಿತವನೆ ಬಯಸುತ್ತ ಪಾಂಡು ತನೆಯರ ಹಿತವನೆ ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದೆಯ ಸಂಧಿಯ ನಾಟಕ ಆಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಅಟವಂತರು ನಾವು ಸಹೋದರ, ಒಲೆ ಕರ್ಣ, ಒಲೆ.
ಬಾಮ ವಲ್ಲಭನೇ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಹರಿದ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನರ್ಪಿಸುವ ನನ್ನ ಧರ್ಮವೆಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಬಲೆ ಬಲೆ ಹೆಂಗಾಧಿಪತಿ, ನಿನ್ನೀ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ದಂಡ ಬೀಗಿದ. ಮಾವ ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತು ಹೇಳುವೆನು, ಆಲೋಚಿಸು ದುರ್ಯೋಧನ. ಭಾರತ ಭೂಮಿ ಸಜೈಸಿ ದುರಾಸ, ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಭಾರತ ಭೂಮಿ ಸಜೈಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರು ಇವರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನಿಂದ ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತು ಅವರಿಗೆ ಮತ್ತೇನೂ ಬೇಡ. ದಾನವ ವಿಜಯಿ ಯದುಪತಿಯು ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವಾದರೂ ಏನು ಇದು ರಾಜ? ಪಾಂಡವರು ಜೂಜಾಡಿ ರಜೆಯಾದ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ? ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ಜನಾರ್ದನ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಪುರುಷತ್ರುಧೋರೆಂದರು ಹುವೆಯ ಕೃಷ್ಣ, ಓ ರೋಚರಹಿತ ಪಾಂಡವರನ್ನು ನೀ ಕೃಷ್ಣ. ಪುರುಷತ್ರುಧೋರೆಂದರು ಹುವೆಯ ಕೃಷ್ಣ, ಓ ರೋಚರಹಿತ ಪಾಂಡವರನ್ನು ನೀ ಭರತ ಕಂಡವನಾಳುವ ಗಂಡು ಗಲಿಗಳವರಾಗಿದ್ದೋಳೆ, ಆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೋಳೆ. ಭರತ ಕಂಡವನಾಳುವ ಗಂಡು ಗಲಿಗಳವರಾಗಿದ್ದೋಳೆ, ಆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೋಳೆ. ಗಂಡ
ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೆಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದ ಕೆಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದ ಚಂಡರೇಂಬಯ ಸಭೆಯಾಳಿ ತಲೆ ತಗ್ಗಿಸಿ ಕುಳಿತು ಓ ಲಜ್ಜನರು ತೋರ್ದಂಡರೇ ಮಾಧವ ಮಾಧವ ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಧರ್ಮ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರ ಸಾಮ್ರಾಜ್ಯ ಒಪ್ಪಿಸಲು ನನ್ನಿಂದ ಆಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿವೆ ಕೃಷ್ಣ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನೇನೆಂದು ಕೇಳಿವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೆಳೆದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆತೆಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿ ಇಡು. ಧರ್ಮವಂತರು ಸ್ನೇಹಶೀಲರೂ ಆದ ಪಾಂಡವರಲ್ಲಿ ನೀನು ಅಗಣ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣ, ವಿದುರಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿ ಕಟ್ಟಬೇಕೆಂಬ ಕೆಚ್ಚದೆ ಕಟ್ಟಾಳು ಈ ದುರ್ಯೋಧನನ್ನೇ ಕೆಣಕಿ ಕೇಕೆ ಹಾಕಿ ನಕ್ಕೊಳ್ಳಲ್ಲ. ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತೊಟ್ಟಿನ ಕೃಷ್ಣ ಈ ಛಲವನ್ನು ಭೂತ ಪ್ರೇತವೇ ಒಡೆಯನಾದ ಭೂತನಾಥೇಶ್ವರನ ಕದರಕ್ಕೆ ನಿಂತರೂ ಸರಿ. ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲ ರಕ್ತದ ಮಡಿವಿನಲ್ಲಿ ಬಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ ಈ ದುರ್ಯೋಧನನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿ. ನೆಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮೂರ ಹರಿಯೇ ಹಠ ಮಾಡಿ ರಾಜವ ಛಲವನ್ನು ಬಿಡದಲೆ ಛಲವನ್ನು ಬಿಡದಲೆ ಮಾಡಿ ಗೆಲ್ಲಲಿ ರಾಜ ಮಾಡಿ ಗೆಲ್ಲಲಿ ರಾಜ ಯುದ್ಧ ಮಾಡಿ ಗೆಲ್ಲಲಿ ರಾಜ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣರಂಗದಲ್ಲಿ, ಸ್ಪಂದನದಲ್ಲಿ, ಘೋಷದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು ಕೃಷ್ಣ. ಹೋಗು, ಸಂಗ್ರಾಮ ಸಲಕ ಸಿದ್ಧಪಡಿಸಲು ಆ ಪಾಂಡವರಿಗೆ ತಿಳಿಸಿಬಿಡು. ಕೌರೇಶ್ವರ, ಯಾದವಾಗ್ನಿಯ ಈ ದರ್ಪದ ನುಡಿಗಳನ್ನು
ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ತದೇಚ ಚಿತ್ತರಾಗಿರುವ ಈ ವೃದ್ಧರು ನಿನ್ನನಿಂದನೇ ನಿನ್ನ ಹೇಗೆ ಹಾಲಿಸುತ್ತಿರುವರು ನೋಡು. ಅದೇ ಕಿಂದು ಅದರುವೆ ಅದೇ ಮಾತ ಮಗಳುವೆ ಅದೇ ಕಿಂದು ಅದರುವೆ ಅದೇ ಮಾತ ಮಗಳುವೆ ಕುಲವ ಮರವೆಯ ಕುಲವ ಮರವೆಯ ಕದನದಲ್ಲಿ ನಿನ್ನ ಮದವನಡಗಿಪ ಸಾರೋನ ಸೈ ಸೈ ಸಾರೋನ ಸೈ ಸೈರಿಸಬಲ್ಲವರಾರು ಪರಮ ಪುಣ್ಯನೆನಿವ ಬಿರುದನು ಪಡೆದಿವೆ ಪರಮ ಪುಣ್ಯನೆನಿವ ಬಿರುದನು ಪಡೆದಿವೆ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪ. ತಿರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಎದುಕುಲದ ಕಳಂಕ ಸ್ವರೂಪಿ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದು ಯಾರನ್ನೂ ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಮ್ಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಆಗಲೇ ನನಗೆ ಸಲಹೆ ನೀಡುತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮಗಳ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಯ ಕೃಷ್ಣ, ಅದ್ಭುತವಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿತು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಾ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡಿತಕ್ಕೆ ತಕ್ಕ ಪಾಠವನ್ನೇ ಕಲಿಸುತ್ತೇವೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿರುವ ವ್ಯರ್ಥ ನಿಮ್ಮಿಂದ ಆಗದು. ಈಗ ಬಂಧಿಸಿ ನನ್ನನ್ನು. ಅಗ್ರಜ, ಎಲ್ಲಿಯೋ ಕೃಷ್ಣ? ಮಾಯೆ ಮಾಯೆ. ಮಾಯೆ